ಸರ್ಕಾರದ ಆದೇಶಕ್ಕೆ ಕಿಮ್ಮತ್ತಿಲ್ಲ. ಬೆಳಗಾವಿ ಮಹಾರಾಷ್ಟ್ರ ಗಡಿಯಲ್ಲಿ ಕೇವಲ ಥರ್ಮಲ್ ಸ್ಕ್ಯಾನಿಂಗ್ ಅನ್ನ ಅಷ್ಟೇ ಮಾಡಲಾಗ್ತಾ ಇದೆ. ಶಿನ್ನೋಳಿ ಚೆಕ್ ಪೋಸ್ಟ್ ನಿಂದ ರಾಜ್ಯಕ್ಕೆ ನೂರಾರು ವಾಹನಗಳು ಪ್ರವೇಶ ಮಾಡ್ತಾ ಇವೆ. ಈಗ ಆಲ್ರೆಡಿ ರಾಜ್ಯದ ಗಡಿ ಭಾಗಗಳಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಸೂಚನೆಯನ್ನ ಕೊಡಲಾಗಿದೆ. ಆದರೆ ಈ ಆದೇಶವನ್ನ ಗಾಳಿಗೆ ತೂರಲಾಗಿದೆ. ಬೆಳಗಾವಿ ಮಹಾರಾಷ್ಟ್ರ ಗಡಿಯಲ್ಲಿ ಕೇವಲ ಥರ್ಮಲ್ ಸ್ಕ್ಯಾನಿಂಗ್ ಅನ್ನಷ್ಟೇ ಮಾಡಲಾಗ್ತಾ ಇದೆ. ಶಿನ್ನೋಳಿ ಚೆಕ್ ಪೋಸ್ಟ್ ನಿಂದ ರಾಜ್ಯಕ್ಕೆ ನೂರಾರು ವಾಹನಗಳು ಪ್ರವೇಶ ಮಾಡ್ತಾ ಇದೆ. ಕೇವಲ ಓರ್ವ ಸಿಬ್ಬಂದಿಯನ್ನ ಆರೋಗ್ಯ ಇಲಾಖೆ ನೇಮಿಸಿದೆ. ಓರ್ವ ಪೊಲೀಸ್ ಪೇದೆ ಮಾತ್ರ ಇದ್ದಾರೆ ಗಡಿಯಲ್ಲಿ. ಒಬ್ಬ ಪೊಲೀಸ್ ಪೇದೆ ಹಾಗೆ ಒಬ್ಬ ಆರೋಗ್ಯ ಸಿಬ್ಬಂದಿಯನ್ನ ಮಾತ್ರ ಅಲ್ಲಿ ನೇಮಕ ಮಾಡಲಾಗಿದೆ. ಚಂದಗಡ ಮಾರ್ಗವಾಗಿ ನೂರಾರು ವಾಹನಗಳು ಕರ್ನಾಟಕವನ್ನ ಪ್ರವೇಶ ಮಾಡ್ತಾ ಇವೆ. ಕೊರೋನಾ ನೆಗೆಟಿವ್ ವರದಿ ಕಡ್ಡಾಯ ಅಂತ ಸರ್ಕಾರ ಹೇಳಿದ್ರೂ ಕೂಡ ಸರ್ಕಾರದ ಆದೇಶವನ್ನ ಪಾಲನೆ ಮಾಡ್ತಾ ಇಲ್ಲ. ಸರ್ಕಾರದ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಜಿಲ್ಲೆಯಲ್ಲಿ 14 ಚೆಕ್ ಪೋಸ್ಟ್ ಅನ್ನ ನಿರ್ಮಾಣ ಮಾಡಿದೆ ಜಿಲ್ಲಾಡಳಿತ. ಆದ್ರೆ ಇಲ್ಲಿ ಸರಿಯಾದಂತಹ ತಪಾಸಣೆ ಮಾಡಲಾಗ್ತಾ ಇಲ್ಲ. ಇನ್ನು ಈ ಕುರಿತಂತೆ ನಮ್ಮ ಪ್ರತಿನಿಧಿ ವಾಕ್ ಥ್ರೂ ಮಾಡಿದ್ದಾರೆ, ಬನ್ನಿ ನೋಡೋಣ. ಮಹಾರಾಷ್ಟ್ರದಲ್ಲಿ ಕೊರೋನಾ ಸೋಂಕಿನ ಹಾವಳಿ ಹೆಚ್ಚಾಗಿದ್ದು ಹಿನ್ನೆಲೆಯಲ್ಲಿ ಬೆಳಗಾವಿಯ ಗಡಿಗಳಲ್ಲಿ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಲಾಗಿದೆ. ಆದರೆ ಈ ಚೆಕ್ ಪೋಸ್ಟ್ ಕೇವಲ ಕಾಟಾಚಾರಕ್ಕಾಗಿ ನಿರ್ಮಾಣ ಮಾಡಲಿದೆ ಅಂತ ಅನುಮಾನ ಈಗ ವ್ಯಕ್ತವಾಗ್ತಿದೆ. ನಾವೀಗ ಬೆಳಗಾವಿಯ ಶಿನ್ನೋಳಿ ಚೆಕ್ ಪೋಸ್ಟ್ ಬಳಿ ಇದ್ದೇವೆ. ಶಿನ್ನೋಳಿ ಚೆಕ್ ಪೋಸ್ಟ್ ಅಂದರೆ ಪ್ರಮುಖವಾಗಿ ಬೆಳಗಾವಿ ಮತ್ತು ಮಹಾರಾಷ್ಟ್ರಕ್ಕೆ ಸಂಪರ್ಕಿಸುವ ಚೆಕ್ ಪೋಸ್ಟ್ ಇದಾಗಿದ್ದು ಇಲ್ಲಿಂದ ಕೇವಲ 20 ಕಿಲೋಮೀಟರ್ ಬೆಳಗಾವಿ ಇರತಕ್ಕಂಥದ್ದು. ನೂರಾರು ವಾಹನಗಳಲ್ಲಿ ಈಗ ಜನ ಬರ್ತಾ ಇದ್ದಾರೆ. ಬರೋರಿಗೆ ನಿನ್ನೆ ಜಿಲ್ಲಾಡಳಿತ ಏನಂತಂದ್ರೆ ಯಾರು ಬರ್ತಾರೆ ಅವರಿಗೆ ಇನ್ನು ಕೊರೋನಾ ನೆಗೆಟಿವ್ ವರದಿ ಕಡ್ಡಾಯ 72 ಗಂಟೆ ಮೊದಲು ಇನ್ನು ವರದಿಯನ್ನು ಪಡಿಬೇಕು ಅಂತ ಹೇಳ್ತಿದ್ರು. ಆದರೆ ಇಲ್ಲಿ ಯಾರೊಬ್ಬರು ಕೂಡ ಕೊರೋನಾ ವರದಿಯನ್ನು ಪಡೆದುಕೊಂಡು ಬರ್ತಾ ಇಲ್ಲ. ಹಾಗೆ ಜನ ಬೆಳಗಾವಿಯನ್ನ ಗಡಿಯನ್ನು ಪ್ರವೇಶ ಮಾಡ್ತಕ್ಕಂಥದ್ದು ನೋಡ್ಬೋದು. ಕೇವಲ ಓರ್ವ ಆರೋಗ್ಯ ಇಲಾಖೆ ಸಿಬ್ಬಂದಿ ಮತ್ತು ಓರ್ವ ಪೊಲೀಸ್ ಸಿಬ್ಬಂದಿ ಬಿಟ್ಟರೆ ಮತ್ತೆ ಯಾರು ಕೂಡ ಇಲ್ಲಿ ಹಿರಿಯ ಅಧಿಕಾರಿಗಳು ಉಪಸ್ಥಿತರ. ಕೇವಲ ಅವ್ರನ್ನ ಏನು ಅಂತಂದರೆ ಥರ್ಮಲ್ ಸ್ಕ್ರೀನಿಂಗ್ ಮೂಲಕ ಅವ್ರನ್ನ ಸ್ಕ್ಯಾನ್ ಮಾಡಿ ಅವರ ವಾಹನಗಳನ್ನು ವಾಹನದ ನಂಬರನ್ನು ಬರೆದುಕೊಂಡು ಗಡಿಯನ್ನು ಪ್ರವೇಶ ಮಾಡಲಾಗ್ತಿದೆ. ಇದು ಏನು ಅಂತಂದರೆ ನಿನ್ನೆ ಏನು ಬೆಳಗಾವಿ ಜಿಲ್ಲಾಡಳಿತ 14 ಕಡೆಗಳಲ್ಲಿ ಚೆಕ್ ಪೋಸ್ಟ್ ನಿರ್ಮಾಣದ ಮಾಹಿತಿ ನೀಡಿತ್ತು. ಆದರೆ 14 ಕಡೆಗಳಲ್ಲಿ ಚೆಕ್ ಪೋಸ್ಟ್ ಬರೀ ಕೇವಲ ಕಾಟಾಚಾರಕ್ಕೆ ನಿರ್ಮಾಣವಾಗಿದೆ. ಯಾವುದೇ ಅವರಿಂದ ಕೊರೋನಾ ವರದಿಯನ್ನು ಕೇಳ್ತಾ ಇಲ್ಲ. ಇದು ಏನು ಬೆಳಗಾವಿ ರಾಜ್ಯಕ್ಕೆ ಮತ್ತು ಇಲ್ಲಂದರೆ ಮಹಾರಾಷ್ಟ್ರದಿಂದ ಏನು ಕೊರೋನಾ ಆಹ್ವಾನ ಆಗ್ತಿದೆಯಾ ಅಂತಕ್ಕಂಥ ಅನುಮಾನಗಳು ಈಗ ಬೆಳಗಾವಿ ಗಡಿ ಭಾಗದಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಜಿಲ್ಲಾಡಳಿತ ಇನ್ನಾದರೂ ಎಚ್ಚೆತ್ತುಕೊಂಡು ಕೊರೋನಾ ವರದಿಯನ್ನು ಕಡ್ಡಾಯ ಮಾಡಬೇಕು. ಜೊತೆಗೆ ಏನು ಅಂತಂದರೆ ಹೆಚ್ಚಿನ ಸಿಬ್ಬಂದಿಯನ್ನು ನಿಯೋಜನೆ ಮಾಡುವ ಮೂಲಕ ಗಡಿಯಲ್ಲಿ ಯಾರು ಬರ್ತಾರೆ ಅವ್ರ ಬಗ್ಗೆ ಹೆಚ್ಚಿನ ಜಾಗೃತಿ ವಹಿಸಬೇಕಾಗಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ಕೊಡಗು ಕೇರಳ ಚೆಕ್ ಪೋಸ್ಟ್ ನಲ್ಲಿ ಕಟ್ಟುನಿಟ್ಟಿನ ಕಾವಲು ಮಾಡಲಾಗಿದೆ. ಮಾಕುಟ್ಟ ಚೆಕ್ ಪೋಸ್ಟ್ ನಲ್ಲಿ ಜನ ಪರದಾಡ್ತಾ ಇದ್ದಾರೆ. ಗೂಡ್ಸ್, ಕ್ಯಾಬ್ ಮತ್ತು ಲಾರಿ ಚಾಲಕರು ಪರದಾಡ್ತಾ ಇದ್ದಾರೆ. ನೆಗೆಟಿವ್ ರಿಪೋರ್ಟ್ ಇಲ್ಲದೆ ಬರ್ತಾ ಇದ್ದ ಬಸ್ಗೆ ತಡೆಯೊಡ್ಲಾಗ್ತಾ ಇದೆ. ಕೊಡಗು ಕೇರಳ ಚೆಕ್ ಪೋಸ್ಟ್ ನಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಮಾಕುಟ್ಟ ಚೆಕ್ ಪೋಸ್ಟ್ ನಲ್ಲಿ ಈ ಹಿನ್ನೆಲೆಯಲ್ಲಿ ಜನ ಪರದಾಡ್ತಾ ಇದ್ದಾರೆ. ಗೂಡ್ಸ್, ಕ್ಯಾಬ್ ಮತ್ತು ಲಾರಿ ಚಾಲಕರು ಪರದಾಡ್ತಿದ್ದಾರೆ. ನೆಗೆಟಿವ್ ರಿಪೋರ್ಟ್ ಇಲ್ಲದೆ ಏನಾದರೂ ಬರ್ತಾ ಇದ್ರೆ ಅಂತ ವಾಹನಗಳಿಗೆ ತಡೆ ಒಡ್ಲಾಗ್ತಾ ಇದೆ. ಬಸ್ಗೂ ಕೂಡ ತಡೆ ನೀಡಲಾಗಿದೆ. ಕರ್ನಾಟಕ ಸಾರಿಗೆ ಬಸ್ ತಡೆದು ನಿಲ್ಲಿಸಿದ್ದಾರೆ ಆರೋಗ್ಯ ಸಿಬ್ಬಂದಿ. ಬಸ್ ಬಿಟ್ಟಿದ್ದಕ್ಕೆ ಗಲಾಟೆಯನ್ನ ಮಾಡಿದ್ದಾರೆ ಗೂಡ್ಸ್ ಗಾಡಿ ಚಾಲಕರು. ಸೊ ಕರ್ನಾಟಕ ಸಾರಿಗೆ ಬಸ್ ಅನ್ನ ಅಲ್ಲಿ ಬಿಟ್ಟಿದ್ದಾರೆ, ಬೇರೆ ವೆಹಿಕಲ್ಸ್ ಅನ್ನ ಬಿಡ್ತಾ ಇಲ್ಲ. ನೆಗೆಟಿವ್ ರಿಪೋರ್ಟ್ ಯಾರೆಲ್ಲ ತಂದಿಲ್ಲ ಆ ವಾಹನಗಳಿಗೆ ಅಲ್ಲಿ ತಡೆ ಒಡ್ಲಾಗ್ತಾ ಇದೆ. ಹಾಗಾಗಿ ಅಲ್ಲಿ ಇದ್ದಂತಹ ಆರೋಗ್ಯ ಸಿಬ್ಬಂದಿ ಹಾಗೆ ಅಲ್ಲಿ ಬಂದಿದ್ದಂತಹ ಜನರ ನಡುವೆ ವಾಗ್ವಾದ ಆಗಿರುವಂಥದ್ದು. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ರವಿ, ಬನ್ನಿ ನೋಡೋಣ. ಕೇರಳ ಹಾಗೂ ಮಹಾರಾಷ್ಟ್ರದಲ್ಲಿ ಕೋವಿಡ್ ಪ್ರಕರಣಗಳು ಈಗಾಗಲೇ ಸಾಕಷ್ಟು ಜಾಸ್ತಿ ಆಗ್ತಾ ಇದೆ ಅನ್ನೋಂತಹ ಹಿನ್ನೆಲೆಯಲ್ಲಿ ಕರ್ನಾಟಕಕ್ಕೆ ಗಡಿ ಚೆಕ್ ಪೋಸ್ಟ್ಗಳಿಂದ ಅಲ್ಲಿ ಸಂಪೂರ್ಣವಾಗಿ ತಡೆಯನ್ನು ಒಡ್ಡಿರುವಂಥದ್ದು ಕೂಡ ಕಾಣುತ್ತೆ. ನಾವೀಗ ನೋಡ್ಬೋದು, ಇದು ಕೊಡಗು ಮತ್ತು ಕೇರಳಕ್ಕೆ ಸಂಪರ್ಕವನ್ನು ಕಲ್ಪಿಸುವಂತಹ ಮಾಕುಟ್ಟ ಚೆಕ್ ಪೋಸ್ಟ್ ಏನಿದೆ, ಮಾಕುಟ್ಟ ಚೆಕ್ ಪೋಸ್ಟಲ್ಲಿ ನಾವೀಗ ಇರೋವಂಥದ್ದು. ನಾವೀಗ ಇಲ್ಲಿ ನೋಡೋದಾದರೆ ಏನು ಮಾಕುಟ್ಟ ಚೆಕ್ ಪೋಸ್ಟ್ನಲ್ಲಿ ಈಗಾಗಲೇ ಆರೋಗ್ಯ ಇಲಾಖೆ ಒಂದು ಚೆಕ್ ಪೋಸ್ಟನ್ನು ನಿರ್ಮಾಣ ಮಾಡಿ ಯಾರಿಗೆ ಕೋವಿಡ್ ನೆಗೆಟಿವ್ ರಿಪೋರ್ಟ್, ಅದು 72 ಗಂಟೆಯ ಒಳಗಾಗಿ ಇರುವಂತಹ ರಿಪೋರ್ಟ್ ಇದೆ, ಅವರು ಆ ರಿಪೋರ್ಟ್ ತೋರಿಸಿದ್ರೆ ಮಾತ್ರ ನಾವು ಎಂಟ್ರಿಯನ್ನು ಕೊಡ್ತೀವಿ ಅಂತೇಳಿ ಈಗ ಎಂಟ್ರಿಯನ್ನು ಮಾಡ್ತಿರೋಂಥದ್ದು. ಉಳಿದವರಿಗೆ ಯಾವುದೇ ಕಾರಣಕ್ಕೂ ಕೂಡ ನಾವು ಎಂಟ್ರಿಯನ್ನು ಕೊಡೋದಿಲ್ಲ ಅನ್ನೋಂತಹ ನಿಬಂಧನೆಯನ್ನು ಹೇರಿರೋಂಥ. ಹಾಗಾಗಿ ಎಲ್ಲ ಜನರು ಕೂಡ ಸಂಪೂರ್ಣವಾಗಿ ಇಲ್ಲಿ ಉಳ್ಕೊಂಡ್ರಂತ ನಾವು ಕಾಣ್ಬೋದು. ಅದರಲ್ಲೂ ಬಹಳ ಮುಖ್ಯವಾಗಿ ಏನು ಕ್ಯಾಬ್ ಡ್ರೈವರ್ಗಳೇನಿದ್ದಾರೆ, ಅಂದರೆ ಎಲ್ಲರೂ ಕೂಡ ತರಕಾರಿ ಅಥವಾ ಹಣ್ಣು ಈ ಥರದ ಎಲ್ಲವನ್ನು ಕೂಡ ಕೇರಳಕ್ಕೆ ಸಾಗಾಟ ಮಾಡಿದಂಥವ್ರು, ಅವ್ರನ್ನೂ ಕೂಡ ಇಲ್ಲಿಗೆ ಯಾರಿಗೂ ಕೂಡ ಕರ್ನಾಟಕದ ಒಳಗಡೆ ಹೋಗ್ಲಿಕ್ಕೆ ಎಂಟ್ರಿಯನ್ನು ಕೊಡ್ತಾ ಇಲ್ಲ. ಸೊ ಹಾಗಾಗಿ ಸಂಪೂರ್ಣವಾಗಿ ಎಲ್ಲ ವಾಹನಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಸಾಲುಗಟ್ಟರ ನಿಂತಿರೋದನ್ನು ನಾವು ನೋಡ್ಬೋದು. ಸೊ ಇದು ಒಂದು ರೀತಿಯ ಸಮಸ್ಯೆ ಆಗಿರೋಂಥದ್ದು. ಮತ್ತೊಂದೇನು ಅಂತಂತಂದರೆ ಇಲ್ಲಿ ಬಸ್ಗಳನ್ನು ಯಾವುದೇ ಕಾರಣಕ್ಕೂ ಚೆಕ್ ಮಾಡ್ತಾ ಇಲ್ಲ ಅನ್ನೋಂಥದ್ದು ಸಾರ್ವಜನಿಕರ ಆಕ್ರೋಶ ಆಗಿರೋಂಥದ್ದು. ಅಂದರೆ
ಬೇರೆ ವಾಹನಗಳು, ಖಾಸಗಿ ವಾಹನಗಳು ಬಂದರೆ ಅವುಗಳನ್ನು ಚೆಕ್ ಮಾಡ್ತಿದ್ದಾರೆ, ಅವ್ರುಗಳಿಗೆ ನೆಗೆಟಿವ್ ರಿಪೋರ್ಟ್ ಇದೆಯಾ ಅನ್ನೋಂಥದ್ದನ್ನು ಚೆಕ್ ಮಾಡ್ತಾರೆ. ಆದರೆ ಬಸ್ ಒಂದು ಪಾಸ್ ಆಯಿತು, ಬಸ್ಸನ್ನ ಯಾವುದೇ ಕಾರಣಕ್ಕೂ ಚೆಕ್ ಮಾಡ್ದೇ ಹಾಗೆ ಬಿಟ್ಟರು ಅಂತೇಳಿ ಜನರ ಆಕ್ರೋಶ. ಅವ್ರನ್ನ ಕೇಳೋಣ ಈಗ ಜನರನ್ನ, ಏನು ಸಮಸ್ಯೆ ಆಗ್ತಿದೆ ಸರ್ ಈಗ ನಿಮಗೆ? ನಮ್ಗೆ ಏನಿಲ್ಲ, ಇವಾಗ ನಾವು ಡೈಲಿ ಒಂದು 100 ಗಾಡಿ 200 ಗಾಡಿ ಹೋಯ್ತೀವಿ. ಇವತ್ತು ಬರೋರು 8 ದಿನ ಆಗುತ್ತೆ ಬರೋದು, 8 ದಿನ ಆಗುತ್ತೆ ಲೋಡ್ ಮಾಡ್ಕೊ ಬರೋದು. ಒಬ್ರಿಗೆ ಗೊತ್ತಿರ್ತದೆ, ಒಬ್ರಿಗೆ ಗೊತ್ತಿರಲ್ಲ. ಈಗ ನ್ಯೂಸ್ ನೋಡ್ಬೇಕಾಯ್ತು ಅಂತ ಹೇಳ್ತಾರೆ ಅವರು. ನಾವು ಎಲ್ಲಿ ನ್ಯೂಸ್ ನೋಡಿ ಕೂತಿರೋ, ಬೆಳಿಗ್ಗೆ ಗಂಟೆ ಸಂಜೆ ಗಂಟೆ ಲೋಡ್ ಮಾಡ್ತೀವಿ, ಸಂಜೆ ಆದ್ಮೇಲೆ ನೈಟ್ ಗಾಡಿ ಓಡಿಸ್ತೀವಿ. ಇವಾಗ ಬಸ್ ಇವಾಗ ಒಂದು 50 ಜನ ಹೋಯ್ತೋದು ಬಸ್ಸು, ಅವ್ರಿಗೆ ಮಾತ್ರ ಟೆಸ್ಟ್ ಮಾಡಲ್ಲ. ನಾವು ಇದರಲ್ಲಿ ಜೀವನ ಮಾಡ್ಕೊ ಕಳ್ಳ ಕಳೆಯೋರು. ನಾವು ಒಬ್ಬೊಬ್ರಿಗೆ 3 ಟನ್ 2 ಟನ್ ತುಂಬ್ಕೊಂಡು ಹೋಗಿ ಜೀವನ ಮಾಡೋರು. ಇದು ನಮ್ಗೆ ಯಾಕೆ ಕೇಳಬೇಕು? ಇದು ನಮ್ಗೆ ಉಂಟು ಕಾನೂನು, ಅವ್ರಿಗಿಲ್ವಾ? ಇದು ಜನರ ಸಮಸ್ಯೆ ಏನು ಅಂತಂದ್ರೆ, ಒಂದ್ ಕಡೆ ಕೇರಳದವರು ನಮಗೆ ಟೆಸ್ಟ್ನ ಮಾಡೋದಿಲ್ಲ, ಕರ್ನಾಟಕದಲ್ಲಿ ನಮಗೆ ಎಂಟ್ರಿನ ಕೊಡಿದೆ, ಮತ್ತೆ ನಾವು ಏನ್ ಮಾಡ್ಬೇಕು ಅನ್ನೋಂಥದ್ದು ಜನರ ಪ್ರಶ್ನೆ ಆಗಿರೋಂಥದ್ದು.